ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಹುರಿದ ಅವಲಕ್ಕಿ ಚೂಡ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಹುರಿದ ಅವಲಕ್ಕಿ ಚೂಡ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದ ಬುಟ್ಟಿ ಇಡೋಣ ನೋಡ್ರಿ. ಇದ್ರಾಗ ಒಂದ್ ಬಟ್ಲ ಎಣ್ಣೆ ಹಾಕೋಬೇಕು. ಸ್ವಲ್ಪ ಚೂಡಾಕ ಎಣ್ಣೆ ಹತ್ತತ್ ನೋಡ್ರಿ. ಈಗ ಎಣ್ಣೆ ಬಿಸಿ ಆಗಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತಿ. ಈಗ ಏನು ಮಾಡೋಣ, ಒಂದು ಚಮಚ ಸಾಸಿವೆ ಹಾಕೊಳ್ಳೋಣ ನೋಡ್ರಿ. ಈಗ ಸಾಸಿವೆ ಚಟಪಟಾನ ಒಂದು ಚಮಚ ಜೀರಿಗೆ ಹಾಕೊಳ್ಳೋಣ. ಈಗ ಒಣ ಕೊಬ್ಬರಿಯಿಂದ ತುಕಡಿ ಮಾಡ್ಕೊಂಡಿದ್ದೇನೆ, ಅದನ್ನ ಹಾಕೊಳ್ಳೋಣ. ಒಗ್ಗರ್ನಿದಾಗ ಒಂದು ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡಿದ್ದೇನೆ ನೋಡ್ರಿ, ಒಣ ಕೊಬ್ಬರಿ. ಅದೊಂದು ಸ್ವಲ್ಪ ಒಣ ಕೊಬ್ಬರಿ ಫ್ರೈ ಆಗಲಿ. ಆಮೇಲೆ ಶೇಂಗಾ ಪುಟಾಣಿ ಹಾಕೋಣ. ವೀಕ್ಷಕರೇ, ಕೊಬ್ಬರಿ ಫ್ರೈ ಆಗೈತಿ. ಈಗ ಏನು ಮಾಡೋಣ, ಒಂದು 100 ಗ್ರಾಮ್ ಶೇಂಗಾ ತೊಗೊಂಡಿದ್ದೇನೆ ನೋಡ್ರಿ, ಹುರಿದು ಅವು ಹಾಕೊಳ್ಳೋಣ. ಆಮೇಲೆ ಪುಟಾಣಿ 100 ಗ್ರಾಮ್ ತೊಗೊಂಡಿದ್ದೇನೆ, ಅವನ್ನ ಹಾಕೊಳ್ಳೋಣ. ಇವು ಚಂದಂಗ ಎಣ್ಣೆಗ ಹುರ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಒಗ್ಗರ್ನಿದಾಗ ಶೇಂಗಾ ಪುಟಾಣಿ ಕೊಬ್ಬರಿ ಎಲ್ಲ ಫ್ರೈ ಆಗೈತಿ. ಈಗ ಏನು ಮಾಡೋಣ, ಇದನ್ನ ಸ್ವಲ್ಪ ಸೈಡ್ ಸರಿಸಿ ಇದ್ರಾಗ ಬೆಳ್ಳುಳ್ಳಿ ಹಾಕೊಂಡು ನೋಡ್ರಿ. ಒಂದು 10-15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ, ಅದನ್ನ ಹಾಕೊಳ್ಳೋಣ. ಒಗ್ಗರ್ನಿದಾಗ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೇನೆ ನೋಡ್ರಿ. ಆಮೇಲೆ ಕರಿಬೇವ ಒಂದು 10-15 ಎಲೆ ಹಾಕೊಳ್ಳೋಣ. ಅವತ್ತೂ ಇದ್ರಾಗ ಎಣ್ಣೆಗ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ಬೆಳ್ಳುಳ್ಳಿ ಕರಿಬೇವೆಲ್ಲ ಒಗ್ಗರ್ನಿದಾಗ ಫ್ರೈ ಆಗೈತಿ. ಈಗ ಮಸಾಲೆಗಳೆಲ್ಲ ಹಾಕೊಳ್ಳೋಣ ನೋಡ್ರಿ ಚೂಡಾದ. ಈಗ ಅರ್ಧ ಚಮಚ ಅರಿಶಿನ ಹಾಕೊಳ್ಳೋಣ. ಆಮೇಲೆ 2 ಚಮಚ ಖಾರದ ಪುಡಿ ಹಾಕೋಣ ನೋಡ್ರಿ. ಆಮೇಲೆ ಹಿಂಗ ಒಂದು ಅರ್ಧ ಚಮಚ ಹಾಕೊಳ್ಳೋಣ. ಧನಿಯಾ ಪೌಡರ 1 ಚಮಚ ಹಾಕೊಳ್ಳೋಣ. ಗರಂ ಮಸಾಲ ಪೌಡರ ಒಂದು ಅರ್ಧ ಚಮಚ ಹಾಕೊಳ್ಳೋಣ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಮತ್ತು ಸಕ್ಕರೆ ಪುಡಿ ಒಂದು ಅರ್ಧ ಚಮಚ ಸಕ್ಕರೆ ಪುಡಿ ಹಾಕೋಣ ನೋಡ್ರಿ. ಈಗ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಂಡು ಮಸಾಲೆಗಳು. ವೀಕ್ಷಕರೇ, ಮಸಾಲೆ ಎಲ್ಲ ಚಂದಂಗ ಮಿಕ್ಸ್ ಆಗೈತಿ ಒಗ್ಗರ್ನಿದಾಗ. ಈಗ ಏನು ಮಾಡೋಣ, ಇದ್ರಾಗ ಹುರಿದ ಅವಲಕ್ಕಿ ಹಾಕೊಳ್ಳೋಣ. ಹುರಿದ ಅವಲಕ್ಕಿ ಒಂದು ಅರ್ಧ kg ತೊಗೊಂಡಿದ್ದೇನೆ ನೋಡ್ರಿ, ಅವತ್ನೀಗ ಒಗ್ಗರ್ನಿದಾಗ ಹಾಕೊಳ್ಳೋಣ. ಮತ್ತು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಗ್ಯಾಸ್ ಫ್ಲೇಮ ಲೋ ಇರಲಿ. ವೀಕ್ಷಕರೇ, ಹುರಿದ ಅವಲಕ್ಕಿ ಎಲ್ಲ ಒಗ್ಗರ್ನಿದಾಗ ಚಂದಂಗ ಮಿಕ್ಸ್ ಆಗೈತಿ ನೋಡ್ರಿ. ಈಗ ಚೂಡ ರೆಡಿ ಆಗೈತಿ. ಈಗ ಸರ್ವ್ ಮಾಡೋಣ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಹುರಿದ ಅವಲಕ್ಕಿ ಚೂಡ ಎಷ್ಟು ಮಸ್ತಾಗಿ ರೆಡಿ ಆತ. ಮತ್ತು ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.